ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಬೆಳಿಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು. ಓಕೆ, ನಾನು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಹಾಗೆ ನೀರು ದೋಸೆ, ಚಟ್ನಿ, ಜೋಳದ ರೊಟ್ಟಿ. ಬೆಳಿಗ್ಗೆ ತಿಂಡಿಗೆ ನಾವು ಈ ರೀತಿ ಜೋಳದ ರೊಟ್ಟಿ ಮಾಡೋದು. ಸ್ವಲ್ಪ ನೀರಲ್ಲಿ ಕುದಿಸ್ಕೊಂಡು ಈ ರೀತಿ ಕೈಯಿಂದ ಸ್ವಲ್ಪ ಬಡಿತೀವಿ. ನಂತರ ಚಪಾತಿ ಒರಿತೀವಲ್ವಾ, ಅದೇ ರೀತಿ ಒರೆದು ಮಾಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿನೇ, ನಾನಂತೂ ಈ ರೀತಿ ಮಾಡೋದು. ಅಂತೂ ತಿನ್ಲಿಕ್ಕಂತೂ ಬರುತ್ತೆ. ಜೋಳದ ರೊಟ್ಟಿ ಆಕಾರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರಲ್ವ, ಆ ರೀತಿ ನನಗೆ ಬರಲ್ಲ. ಇದೇ ರೀತಿ ಮಾಡೋದು. ಪರವಾಗಿಲ್ಲ, ಸುಮಾರು ದೊಡ್ಡನೂ ಆಗುತ್ತೆ, ತಿನ್ಲಿಕ್ಕಂತೂ ಬರುತ್ತೆ. ಓಕೆನಾ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನೀವು ಪಟ್ ಅಂತ ನೋಡ್ಬೋದು. ಸಪೋರ್ಟ್ ಮಾಡಿ ನೋಡಿ. ನೀರು ದೋಸೆಗೂ ರೆಡಿ ಇದೆ. ನೀರು ದೋಸೆ ಮಾಡ್ತಾ ಇದ್ದೀನಿ. ಚಟ್ನಿ ರೆಡಿ ಇದೆ. ಸ್ವಲ್ಪ ಹಣ್ಣು ಕಟ್ ಮಾಡಿ ಇಟ್ಟಿದೆ ಅಂದರೆ ಸ್ಕೂಲಿಗೆ ಒಯ್ಲಿಕ್ಕೆ. ಹಾಗೆ ಕಾಳು ಕೂಡ, ಹೆಸರು ಕಾಳನ್ನು ಬೇಯಿಸಿಟ್ಟಿದೆ ಅಂದರೆ ಮಧ್ಯಾಹ್ನ ಊಟಕ್ಕೆ. ಅಂದರೆ ನಾವು ರೈಸ್ ಐಟಮ್ ಮಾಡಲ್ಲ ಮಧ್ಯಾಹ್ನ ಊಟಕ್ಕೆ. ಏನಾದರೂ ಒಂದು ಧಾನ್ಯಗಳನ್ನು ಬೇಯಿಸೋದು, ಈ ರೀತಿ ಮಾಡ್ತೀನಿ. ಮಗ ದೋಸೆ ತಗೊಂಡು ಹೋಗ್ತಾನಲ್ವಾ, ದೋಸೆ ಚಟ್ನಿ. ಹಾಗೆ ನಾನು ಎಲ್ಲ ತಿಂಡಿ ಎಲ್ಲ ಆಯ್ತಲ್ವಾ, ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಪ್ರತಿದಿನ ಏನು ಗೊತ್ತಾ, ನಮ್ಮದು ತಿಂಡಿ ನಂತರ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಅಡುಗೆ ರೂಮ್ ಎಲ್ಲ ಕ್ಲೀನಾಗಿ ಪಾತ್ರೆ ತೊಳೆದು ಇಟ್ಕೊಬಿಡ್ತೀನಿ. ಇಲ್ಲೆಲ್ಲ ಒರೆಸ್ಕೋತೀನಿ. ಡೈಲಿ ಒರೆಸೋದೇ ಇದೆಲ್ಲ. ತುಂಬ ಚೆನ್ನಾಗಿ ಇರುತ್ತೆ, ಯಾವುದೇ ರೀತಿ ಸ್ಮೆಲ್ ಬರೋಣ. ಹಾಗೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಪಾತ್ರೆ ತೊಳೆದು ಎಲ್ಲ ಜೋಡಿಸಿ ಇಟ್ಕೊಂಡು ನಂತರ ನಾನು ಕಸ ತೆಗೆಯೋದು, ನೆಲ ಒರೆಸೋದು, ಈ ರೀತಿ ಮಾಡ್ತೀನಿ. ಇದೆಲ್ಲ ಏನು ಗೊತ್ತಾ, ಡೈಲಿ ಸ್ವಲ್ಪ ತೆಗೆದು ತೊಳ್ಕೊಬಿಡ್ಬೇಕು. ತೊಳೆದು ನೀರನ್ನು ಗಾದ್ ಮಾಡಿ ಅಲ್ಲೇ ಹಾಕಬೇಕು, ಚೆನ್ನಾಗಿರುತ್ತೆ. ಕಸ ಎಲ್ಲ ಕಟ್ಟಲ್ಲ. ಸ್ಟೋವು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಗ್ಯಾಸ್ ಕಟ್ಟೆ ಒರೆಸ್ಲಿಕ್ಕೆ ಏನು ಗೊತ್ತಾ, ಲೈಝೋಲನ್ನು ಬಳಸ್ತೀನಿ. ಡೈಲಿ ಸ್ವಲ್ಪ ಲೈಝೋಲ್ ಹಾಕಿ ಬಳಸ್ತೀನಿ. ಹಾಗೆ ನೆಲಕ್ಕೂ ಕೂಡ ಲೈಝೋಲನ್ನೇ ಬಳಸೋದು. ಆವಾಗ ಏನಾಗುತ್ತೆ ಗೊತ್ತಾ, ಯಾವುದೇ ಎಣ್ಣೆ ಅಂಶ ಇದ್ದರೂ ಕೂಡ ಹೊರಟೋಗುತ್ತೆ. ಕೆಟ್ಟ ಸ್ಮೆಲ್ ಇದ್ದರೂ ಕೂಡ ಹೊರಟೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ರೂಮು ಕೂಡ ಒಂದು ರೀತಿ ಸ್ಮೆಲ್ ಬರುತ್ತಾ ಇರುತ್ತೆ. ಅಂದರೆ ಘಮ ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲೆಲ್ಲ ಏನು ಗೊತ್ತಾ, ಇಲ್ಲೆಲ್ಲ ಈ ರೀತಿ ನಾವು ಒರೆಸಿದಾಗ ಗ್ಲಾಸನ್ನು ಫಳ ಹೊಳೆಯುತ್ತೆ. ಅಂದರೆ ಎಣ್ಣೆ ಅಂಶನೂ ಹೋಗಿರುತ್ತೆ. ಒಂದೊಂದ್ಸಲ ಏನು ಮಾಡ್ತೀನಿ, ಬಿಸಿ ನೀರಲ್ಲಿ ಲೈಝೋಲ್ ಹಾಕಿ ಒರೆಸ್ತೀನಿ. ಆವಾಗ ಇನ್ನೂ ಅಂದರೆ ಹೋಗ್ಬಿಡುತ್ತೆ, ಎಣ್ಣೆ ಅಂಶನ ಇರುತ್ತಲ್ವ. ಏನಾದರೂ ಮಾಡ್ತಾ ಇರ್ತೀವಿ, ಹೊರಟೋಗುತ್ತೆ. ನೋಡಿ, ಒಂದಿಷ್ಟು ಸಕ್ಕರೆ ದಿನ ನಮ್ಮ ಮನೇಲಿ ಸಕ್ಕರೆ ಗಿರುವಿ ಬರ್ತಾನೆ ಇರುತ್ತೆ. ಎಲ್ಲಿಟ್ಟಿದ್ರೂ ಸಕ್ಕರೆ ಗಿರುವಿ ಬಂದು ಹತ್ಕೊಂಡಿರುತ್ತೆ. ಅದು ತಿನ್ಲಿಕ್ಕೆ ಹೋದರೆ ಒಂದು ರೀತಿ ಆಗುತ್ತಲ್ವ, ಇಡ್ತಾ ಇರ್ತೀನಿ, ಬರ್ತಾನೆ ಇರುತ್ತೆ. ಪಾತ್ರೆ ಎಲ್ಲ ತೊಳೆದಾಯ್ತು, ಜೋಡಿಸಾಯ್ತು. ಹಾಗೆ ಈಗ ಪಾತ್ರೆ ಎಲ್ಲ ನೀರು ಇಳಿದು ಹೋಗೋದಲ್ವ, ಇದು ಕೂಡ ನಾನು ಡೈಲಿ ತೊಳಿತೀನಿ. ಅಂದರೆ ತಳದಲ್ಲಿ ಸ್ವಲ್ಪ ಒಂದು ರೀತಿ ಆಗಿರುತ್ತೆ. ಅದಕ್ಕೆ ಒಂದ್ಸಲ ತೊಳೆದು ಪಾತ್ರೆ ಎಲ್ಲ ಇಟ್ಟ ನಂತರ ತೊಳೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ. ಅಡುಗೆ ರೂಮ್ ಅಂತೂ ತುಂಬಾ ಚೆಂದ ಇರುತ್ತೆ. ಹಾಗೆ ನಾವು ಅಡುಗೆ ಮಾಡ್ಲಿಕ್ಕೆ ಬಂದಾಗ ಕೂಡ ಒಂದು ರೀತಿ ಖುಷಿ ಇರುತ್ತೆ. ಹಾಗೆ ನಾನೀಗ ಏನು ಮಾಡಿದೆ ಗೊತ್ತಾ, 2 ರೂಮನ್ನು ಕ್ಲೀನ್ ಮಾಡಿದೆ. ಅಂದರೆ ಈ ಕಿಟಕಿ ಇರುತ್ತೆ ನೋಡಿ, ಡೋರ್ ವಿಂಡೋ ಹತ್ರ, ಅಲ್ಲಿ ಏನಾಗುತ್ತೆ ಗೊತ್ತಾ, ಕೆಳಗೆ ತಳದಲ್ಲಿ ಸ್ವಲ್ಪ ಧೂಳೆಲ್ಲ ಕೂತಿರೋ ಥರ ಆಗುತ್ತೆ. ಅದೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಕ್ಲೀನ್ ಮಾಡಿದೆ. ಗ್ಲಾಸ್ ಎಲ್ಲ ಸ್ವಲ್ಪ ಒರೆಸಿದೆ. ಹಾಗೆ ಇದೆಲ್ಲ ನಂದು ಟೇಲ್ರಿಂಗ್ ಸಾಮಾನೆಲ್ಲ ತೆಗೆದು ಇಟ್ಕೊಂಡಿದ್ನಲ್ವ, ಅದೆಲ್ಲ ಜೋಡಿಸಿ ಇಟ್ಕೋಬೇಕು. ನಂತರ ಇಲ್ಲೆಲ್ಲ ಗುಡಿಸಿ ಬಾಗಿಲೆಲ್ಲ ಧೂಳೆಲ್ಲ ತೆಗೆದು ಒಂದೊಂದೇ ವಸ್ತುವನ್ನು ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಇದು ವಾರಕ್ಕೊಮ್ಮೆ ಈ ರೀತಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಧೂಳು ಇರಲ್ಲ. ಹಾಗೆ ಇನ್ನೊಂದು ರೂಮು ಅಷ್ಟೇ, ಅಲ್ಲೂ ಕೂಡ ಎಲ್ಲ ಜೋಡಿಸಿ ಇಟ್ಕೊಂಡು ಎಲ್ಲ ಕಡೆ ಧೂಳನ್ನು ತೆಗೆದು ಒಂದೊಂದೇ ವಸ್ತುವನ್ನು ನೋಡಿ ಮಾಡಿ ನೆಗೆದು ಇಟ್ಟು ಅಲ್ಲೇ ಜೋಡಿಸಿಟ್ಟೆ. ಇದೆಲ್ಲ ಮೇಲೆ ಇಡಬೇಕು. ಧೂಳು ಹಾರಿಸಿ ಎಲ್ಲ ಕ್ಲೀನ್ ಆಯಿತು. 2 ರೂಮ್ ಅಂತೂ ಫುಲ್ಲು ಕ್ಲೀನ್ ಆಯಿತು. ಹಾಗೆ TV ಹಾಲು ಅಷ್ಟೇ. TV ಹಾಲಲ್ಲೆಲ್ಲ ಫೋಟೋಸ್ ಎಲ್ಲ ಇದೆಯಲ್ವ, ಅದೆಲ್ಲ ನಾನು ತೆಗೆದು ಧೂಳನ್ನು ಹಾರಿಸಿ ಕ್ಲೀನ್ ಮಾಡಿಕೊಂಡೆ. ನೋಡಿ, ಇಷ್ಟು ಧೂಳು ಸಿಕ್ತು. ನಾವು ಡೈಲಿ ಗುಡಿಸ್ತೀವಿ, ಒರೆಸ್ತೀವಿ, ಧೂಳು ಹಾರಿಸ್ತೀನಿ. ಆದರೂ ಅದೇನಾಗುತ್ತೆ, ಅಲ್ಲಲ್ಲೇ ಧೂಳು ಇರುತ್ತೆ. ಅಂದರೆ ಒಂದೊಂದೇ ವಸ್ತುವನ್ನು ನಾವು ನೆಗೆದು ಇಟ್ಟು ಧೂಳನ್ನು ತೆಗೆದ್ರೆ ಧೂಳು ಹೊರಟೋಗ್ಬಿಡುತ್ತೆ. ನಾನು ವಾರಕ್ಕೊಮ್ಮೆ ಈ ರೀತಿ ಮಾಡ್ತೀನಲ್ವಾ, ಒಂದೊಂದೇ ವಸ್ತು ನೆಗೆದಿಟ್ಟು ಧೂಳು ತೆಗೆದು ಒರೆಸ್ತೀನಿ. ಡೈಲಿ ಹಾಗೆ ಮಾಡಲಿಕ್ಕಾಗಲ್ಲ. ಹಾಗೆ ಸುಮ್ಮನೆ ಸ್ವಲ್ಪ ಧೂಳನ್ನು ಹಾರಿಸೋದು, ಹಾಗೆ
ಕಸ ತೆಗೆಯೋದು ಒರೆಸ್ಕೊ ಬರ್ತೀನಲ್ವಾ, ಅಲ್ಲಲ್ಲೇ ಇದ್ದು ಬಿಡುತ್ತೆ. ವಾರಕ್ಕೊಮ್ಮೆ ಮಾಡ್ತೀನಿ. ಇಲ್ಲೇನು ಈಗ ಒಂದು ಧೂಳೆಲ್ಲ ಹಾರಿಸ್ಕೊಂಡಿದ್ದೆ ನಾನು. ನಂತರ ಈಗ ಒಂದು ಕರ್ಚಿಪಿಂದ ಫೋಟೋಸ್ ಎಲ್ಲ ಒರೆಸ್ತಾ ಇದ್ದೀನಿ. ಅದ್ರ ಮೇಲೆಲ್ಲ ಧೂಳು ಕೂತಿರುತ್ತಲ್ವ, ಧೂಳು ನಾವೀಗ ಒಂದ್ಸಲ ಅದನ್ನು ತೆಗೆದೆ ಹಾಗೆ ಬಿಟ್ಟಿದ್ರೆ ಧೂಳು ಕೂತ್ಕೊಂಡು ಏನಾಗತ್ತೆ ಗೊತ್ತಾ, ಒಂದು ರೀತಿ ಹಳೇದಾಗಿ ಕಾಣುತ್ತೆ. ಅದಕ್ಕೆ ನಾವು ಈ ರೀತಿ ವಾರಕ್ಕೊಮ್ಮೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರೆ ತುಂಬಾ ಚಂದ ಕಾಣುತ್ತೆ. ಮನೆಯೂ ಕೂಡ ಎಷ್ಟೇ ಹಳೆಯ ವಸ್ತು ಇದ್ರೂ ಕೂಡ ಅದು ಚೆನ್ನಾಗಿರುತ್ತೆ. ಆಯಿತಾ, ಇವತ್ತಂತೂ ತುಂಬಾ ಕೆಲಸ ಮಾಡಿದೆ ಗೊತ್ತಾ. ಇವೆಷ್ಟು ಕೆಲಸ ಮಾಡೋ ತನಕ ನನಗೆ 3 ಅವರ್ ಆಯಿತು ಗೊತ್ತಾ. ಎಲ್ಲ ಕಡೆ ಕಿಟಕಿ ಡೋರು ಎಲ್ಲ ಧೂಳೆಲ್ಲ ಹಾರಿಸಿ ಅದನ್ನು ಮತ್ತು ಒಂದು ಬಟ್ಟೆಯಿಂದ ಒರೆಸಿ ಈಗ 1 ಗಂಟೆ ಆಗಿಬಿಟ್ಟಿದೆ. ಎಲ್ಲ ಕೆಲಸ ಮುಗಿಸಿ ಬರುವಲ್ಲಿಗೆ 1 ಗಂಟೆ ಆಗಿಬಿಟ್ಟಿದೆ. ಆಯಿತಾ, ಈಗ ಮೊಟ್ಟೆ ತೆಗಿತಾ ಇದ್ದೇನೆ. ಎಗ್ ಬೇಯಿಸೋಣ ಅಂತ, ರಾತ್ರಿಗೆ ಬೇಕಲ್ವಾ. ಅದಕ್ಕೆ ಒಂದು 3 ಎಗ್ ಬೇಯಿಸಿಟ್ಕೊಬಿಟ್ರೆ ರಾತ್ರಿ ಊಟಕ್ಕೆ ಆಗುತ್ತೆ. ಹಾಗೆ ಒಂದಿಷ್ಟು ಮಾವಿನಕಾಯಿ ಇತ್ತು ಅಂದಿದ್ದೆ ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ. ಮಾವಿನಕಾಯಿ ಇದೆ, ಮಾವಿನಕಾಯಿಂದು ಚಾಕು ಬೇಕು ಇದಕ್ಕೆ. ಮಾವಿನಕಾಯ್ದು ಅಪ್ಪೆ ಹುಳಿ ಮಾಡೋಣ ಅಂತ ಇದ್ದೆ. ಇವತ್ತು ಮಶ್ರೂಮ್ ಪಲ್ಯ ಮಾಡೋಣ ಅಂತ ಇದ್ದೆ. ರೈಸ್ ಸ್ವಲ್ಪ ಇದೆ ಈಗ. ರಾತ್ರಿಗೆ ಜೋಳದ ರೊಟ್ಟಿ ಮತ್ತು ಮಶ್ರೂಮ್ ಪಲ್ಯ ಚೆನ್ನಾಗಿರುತ್ತೆ. ರೈಸ್ ಜೊತೆ ಅಪ್ಪೆ ಹುಳಿ, ಮಾವಿನಕಾಯ್ದು ಅಪ್ಪೆ ಹುಳಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಓಕೆನಾ, ತುಂಬಾ ಸಖತ್ತಾಗಿರುತ್ತೆ. ನಾನು ತೋರಿಸ್ತೀನಿ, ಅಂದರೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು. ಇದು ನಮ್ಮ ಸಿರ್ಸಿ ಕಡೆ ತುಂಬ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದು ಅದು ಪೇಪರ್ ಉಂಟಲ್ಲ, ಪೇಪರ್ದು ಸ್ಮೆಲ್ ಬರ್ತಾ ಇದೆ. ಇದು ಎಲ್ಲ ಹಾಗೆ ಪ್ಯಾಕಾಗಿ ಬರುತ್ತಲ್ವ. 3 ಮೊಟ್ಟೆ ತೊಗೊಂಡಿದ್ದೀನಿ, 3 ಮಂದಿ ಇದ್ದೀವಿ ನಾವು. 3 ಮೊಟ್ಟೆ ಬೇಯಿಸ್ತೀನಿ. ಹಾಗೆ ಮಶ್ರೂಮ್ ಇದೆ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದಲ್ವ, ಅದು ತಂದು ಮಾರನೇ ದಿನವೇ ಮಾಡಬೇಕು. ಇಲ್ಲಾಂದರೆ ಇದು ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ತಂದು ಮಾರನೇ ದಿನವೇ ಮಾಡಿಬಿಡ್ಬೇಕಾಗತ್ತೆ. ಅದಕ್ಕೆ ನಿನ್ನೆ ಸಂಡೇ ಇತ್ತಲ್ವ, ತಂದಿದ್ದು ಮಶ್ರೂಮ್ ಪಲ್ಯ ಮಾಡ್ತೀನಿ. ಸಂಜೆ ಜೋಳದ ರೊಟ್ಟಿ ನಮ್ಮ ಮನೆಯವರಿಗೆ, ನಮಗಂತೂ ರೈಸ್ ಇರುತ್ತೆ. ಮತ್ತು 4 ಮಾವಿನ ಹಣ್ಣು, ಇದು ಹಣ್ಣಿಂದ ಅಪ್ಪೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ, ಇದು ತುಂಬ ಸಖತ್ತಾಗಿರುತ್ತೆ ಊಟಕ್ಕೆ. ನಾವಂತೂ ತುಂಬ ಇಷ್ಟಪಡ್ತೀವಿ ಗೊತ್ತಾ. ಅದು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಒಂದಿಷ್ಟು ಸಕ್ಕರೆ ಇಟ್ಟಿದ್ನಲ್ವ, ಸಕ್ಕರೆಗೆ ಎಮ್ಮೆ ಬಂದ್ಕೊಬಿಟ್ಟಿದೆ. ಇದು ಎಷ್ಟು ಮಾಡಿದರೂ ಹೋಗಲ್ಲ. ಎಲ್ಲೆಲ್ಲಿ ಇಟ್ಟೆ ಗೊತ್ತಾ, ಎಲ್ಲಿ ಇಟ್ಟಿದ್ರು ಕೂಡ ಹೋಗೋದೇ ಇಲ್ಲ. ಹೇಗೆ ಮಾಡಿದರೂ ಹೋಗಲ್ಲ. ಆಯಿತಾ, ಇವತ್ತಿನ ಅಡುಗೆ ಇಷ್ಟೇ. ಮತ್ತು ಸಂಜೆಲ್ಲ ಅಡುಗೆ ಮಾಡೋದು ಇಟ್ಕೊಳ್ಳಲ್ಲ ನಾನು. ಸಂಜೆ ಯಾಕೆ ಗೊತ್ತಾ, ಸಂಜೆ ಎಲ್ಲರೂ ಮನೇಲಿ ಇರ್ತಾರಲ್ವ, ಅವ್ರ ಜೊತೆಗೆ ಇದ್ಬಿಡ್ತೀನಿ. ಈಗ ಏನಂತಾರೆ ಗೊತ್ತಾ, ಬೆಳಗ್ಗೆ ಮಾಡಿ ಇಟ್ಕೊಳ್ಳಿಕ್ಕೆ ಆಗಿಲ್ವಾ ಕೇಳ್ತಾರೆ. ಒಂದೊಂದು ದಿನ ಮಾಡ್ತೀನಿ, ನೈಟ್ ಅಡುಗೆ ಮಾಡೋದೇ ಇಟ್ಕೊಬಿಡ್ತೀನಿ. ಈಗ ಮಾಡಿ ಇಟ್ಕೊಬಿಡ್ತೀನಿ. 1 ಅವರಲ್ಲಿ ಆಗತ್ತಲ್ವ. ಮೊಸರು ಪಲ್ಯ ಮಾಡೋದು, ಮೊಟ್ಟೆ ಬೇಯಿಸೋದು ಮತ್ತು ಅಪ್ಪೆ ಹುಳಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಸಖತ್ತಾಗಿರುತ್ತೆ. ಬನ್ನಿ, ನಾನು ಅಪ್ಪೆ ಹುಳಿ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಓಕೆನಾ, ಸಖತ್ ಅಂದರೆ ನೀವು ಕೂಡ ಬಿಡಲ್ಲ. ನಮ್ಮದಲ್ಲಿ ಲೈಟ್ ಇದೆಯಾ, ಒಂದು ರೀತಿ ಆ ಕಡೆ ಸೂರ್ಯ ಬರೋದು, ಅದಕ್ಕೆ ಆ ರೀತಿ ಲೈಟ್ ಅಂದರೆ ವೈಟ್ ಆಗಿ ಬರ್ತಾ ಇದೆ. ಅಂದರೆ ಅಲ್ಲಿ ಕತ್ಲೆ ಆದಾಗ ತುಂಬ ಚೆನ್ನಾಗಿರುತ್ತೆ. ಈಗ ಬೆಳಕು ತುಂಬ ಬರುತ್ತೆ ನಮ್ಮದು ಅಡುಗೆ ರೂಮಿಗೆ. ಅದಕ್ಕೆ ವಿಡಿಯೋ ಒಂದು ರೀತಿ ಆಗ್ತಾ ಇದೆ ನೋಡಿ, ವೈಟ್ ಹೊಗೆ ತುಂಬಿಕೊಂಡಿದೆ ಅನಿಸುತ್ತೆ ಅಲ್ವಾ, ಆ ರೀತಿ ಕಾಣ್ತಾ ಇದೆ. ಬನ್ನಿ, ನಾನು ಅಪ್ಪೆ ಹುಳಿ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಓಕೆನಾ, ನಮ್ಮ ಸಿರ್ಸಿ ಕಡೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲರ ಮನೇಲೂ ಅಪ್ಪೆ ಹುಳಿ ಮಾಡ್ತಾರೆ ಗೊತ್ತಾ. ಅಂದರೆ ಇದು ಮಾವಿನಕಾಯಿ ಅಂತಲ್ಲ, ಇದು ಲಿಂಬು ಇರ್ಬೋದು, ಕೊಕ್ಕಮ್ ಇರ್ಬೋದು, ಹುಣಸೆ ಹಣ್ಣಂದು ಎಲ್ಲವೂ ಮಾಡ್ತಾರೆ. ತುಂಬಾ ಸಖತ್ತಾಗಿರುತ್ತೆ. ಏನಾದರೂ ಫಂಕ್ಷನ್ ಏನಾದರೂ ಬಂತಂದರೆ ಎಲ್ಲರೂ ಫಂಕ್ಷನಲ್ಲೂ ಕೂಡ ಅಪ್ಪೆ ಹುಳಿ ಇದ್ದೇ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕುಡಿಬೋದು. ಊಟದ ಜೊತೆಗಂತೂ ಸೂಪರಾಗಿರುತ್ತೆ. ಆ ಟೇಸ್ಟು ಗೊತ್ತಿರಬೇಕು, ಹಾಗಿದ್ರೆ ಅದು ಬೇಕು ಅನಿಸುತ್ತೆ. ಟೇಸ್ಟ್ ಇಲ್ಲ ಅಂದರೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಾಗಲ್ಲಲ್ವಾ. ಅದ್ರ ಟೇಸ್ಟನ್ನು ನೀವು ಒಂದು ಸಲ ಮಾಡಿ ನೋಡಿ. ನಾನು ತೋರಿಸ್ತೀನಿ ಹೇಗೆ ಅಪ್ಪೆ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ, ಹಾಗೆ ಸಾಯಂಕಾಲ ಏನಿರಲ್ಲ, ಅಡುಗೆ ಏನೂ ಇರಲ್ಲ, ಹಾಗೆ ಸುಮ್ಮನೆ ಇರೋದು. ಸಾಯಂಕಾಲ ಜೋಳದ ರೊಟ್ಟಿ ಮಾಡ್ತೀನಿ ಅಷ್ಟೇ. ಇವತ್ತು ಅಷ್ಟೇ ಆರಾಮಿರೋದು ಸಂಜೆ. ಬನ್ನಿ ಈಗ ಶುರು ಮಾಡೋಣ. ಓಕೆನಾ,
ಒಂದು ನಾಲ್ಕು ಅಥವಾ 5 ಮಾವಿನ ಕಾಯಿ ತಗೊಂಡಿದ್ದು. ಕಾಯಿ ತರುವಾಗ ಕಾಯಿ ಇತ್ತು, ಹಣ್ಣಾಗಿದೆ. ನಾನು ಏನು ಮಾಡ್ತೀನಿ ಗೊತ್ತಾ, ನೀವು ಕಾಯಿ ಆದರೆ ಹಾಗೆ ಬೇಯಿಸಿ ರಸವನ್ನು ತೆಗಿಬಹುದು. ನಾನಿದು ಹಣ್ಣಾಗಿರೋದ್ರಿಂದ ಸಿಪ್ಪೆ ತೆಗೆದು ಹಣ್ಣನ್ನು ಸ್ವಲ್ಪ ಹಿಜಿಕ್ದಾಗ ರಸ ಎಲ್ಲ ಹೊರಟು ಬರುತ್ತಲ್ವ, ಆ ರೀತಿ ಮಾಡಿ ಜ್ಯೂಸ್ ತೆಗಿತೀನಿ. ಹಾಗೆ ಮೊಟ್ಟೆನೂ ಬೇಯ್ತಾ ಇದೆ. ಈ ರೀತಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಏನಾಗುತ್ತೆ ಗೊತ್ತಾ, ಮೊಟ್ಟೆ ತುಂಬ ಟೇಸ್ಟ್ ಬರುತ್ತೆ, ಬೇಗ ಬೆಂದು ಬಿಡುತ್ತೆ. ಇದು ನೋಡಿ ಜ್ಯೂಸ್ ತೆಗೆದ್ನಲ್ವಾ. ಇದು ಏನು ಗೊತ್ತಾ, ಬೆಲ್ಲನೂ ಹಾಕಬೇಕು, ಹುಳಿನೂ ಹಾಕಬೇಕು. ಬೆಲ್ಲ ಮತ್ತು ಉಪ್ಪು ಹಾಕಬೇಕು. ಇದು ಎಷ್ಟು ಹುಳಿ ಅದೇ ನೋಡಿ ಉಪ್ಪನ್ನು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ್ನಲ್ವಾ, ಈಗ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇದು ಸರಿಯಾದ ಒಂದು ರುಚಿ ಬರುತ್ತೆ. ಉಪ್ಪು ಮತ್ತು ಹುಳಿ ಮತ್ತು ಬೆಲ್ಲ 3 ಮಿಕ್ಸ್ ಆದಾಗ ನೋಡಿ ಬೆಲ್ಲವನ್ನು ಹಾಕಬೇಕು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಬೆಲ್ಲ ಹಾಕಿದಾಗ. ತುಂಬಾ ಸಖತ್ತಾಗಿರುತ್ತೆ ಗೊತ್ತಾ. ಇದು ಊಟ ಅಂದರೆ ಮತ್ತೇನು ಬೇಡ, ರೈಸ್ ಮತ್ತು ಅಪ್ಪೆ ಹುಳಿ ಎರಡೇ ಇದ್ದರೂ ಸಾಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆನೇ ಮೇನು. ಒಗ್ಗರಣೆ ಮೇಲೆ ಇದು ಘಮ ಘಮ ಅನ್ನತ್ತೆ, ಟೇಸ್ಟು ಕೂಡ ಬರುತ್ತೆ. ನಾನು ತೋರಿಸ್ತೀನಿ ಏನೆಲ್ಲ ಹಾಕಬೇಕು ಒಗ್ಗರಣೆಗೆ ಅಂತ. ನಿಮಗೆ ಗೊತ್ತಿಲ್ಲ ಅಪ್ಪೆ ಹುಳಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಮಶ್ರೂಮ್ ಪಲ್ಯನೂ ರೆಡಿ ಆಯಿತು. ನಾನು ಏನು ಇದು ಹೇಗೆ ಗೊತ್ತಾ, ಸಿಂಪಲಾಗಿ ಮಾಡಬೇಕು. ಸಣ್ಣದಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣದು ಕಟ್ ಮಾಡಿ ಹಾಕಬೇಕು. ಈರುಳ್ಳಿ ಫ್ರೈ ಮಾಡಬೇಕು, ಟೊಮೆಟೊ ಹಾಕಬೇಕು, ಮಶ್ರೂಮ್ ಹಾಕಬೇಕು, ನಂತರ ಕರಿಬೇವು ಹಾಕಬೇಕು, ಸ್ವಲ್ಪ ಇದು ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಹಾಕಬೇಕು, ಹಳದಿ ಪೌಡ್ರನ್ನು ಸ್ವಲ್ಪ ಹಾಕಬೇಕು, ಬೇಯಿಸಬೇಕು ಉಪ್ಪು ಹಾಕಿ. ಅಷ್ಟೇ ಮಾಡಬೇಕು. ಮಶ್ರೂಮ್ ಪಲ್ಯ ಚೆನ್ನಾಗಿರುತ್ತೆ. ಇದು ಒಗ್ಗರಣೆ ರೆಡಿ ಆಯಿತು ನೋಡಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೆ ನಾನು. ಹಾಗೆ ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ ಮತ್ತು ಇದಕ್ಕೆ ಕರಿಬೇವು ಹಾಕಿದ್ನಲ್ವ. ಹಾಗೆ ಚಿಲ್ಲಿ ಪೌಡ್ರು ಕೂಡ ಸ್ವಲ್ಪ ಹಾಕಿದೆ. ಸ್ವಲ್ಪ ಖಾರ ಇರಬೇಕಲ್ವ, ಚೆನ್ನಾಗಿರುತ್ತೆ. ಈ ರೀತಿ ಒಗ್ಗರಣೆಯನ್ನು ಹಾಕಬೇಕಾಗತ್ತೆ. ಹಾಗೆ ಸ್ವಲ್ಪ ಇಂಗು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕು. ಆವಾಗ ಏನಾಗುತ್ತೆ ಗೊತ್ತಾ, ಘಮ ಘಮ ಸ್ಮೆಲ್ ಬರುತ್ತಲ್ವ. ಅಪ್ಪೆ ಹುಳಿ ಅಂದರೆ ಅಪ್ಪೆ ಹುಳಿನೇ ಆಗಿರುತ್ತೆ ನೋಡಿ. ಇದ್ದೇ ನಮ್ಮ ಸಿರ್ಸಿಯ ಕಡೆ ಮಾಡುವ ಅಪ್ಪೆ ಹುಳಿ. ಇದು ನಿಮ್ಗೇನಾದರೂ ಮಾವಿನಕಾಯಿ ತುಂಬ ಹುಳಿ ಇದೆ ಅಂದರೆ ತೆಳ್ಳಗೆ ಮಾಡ್ಬೋದು. ಇದು ಅಷ್ಟೇನು ಹುಳಿ ಇಲ್ಲ ಅಲ್ವಾ, ಸ್ವಲ್ಪ ದಪ್ಪನೇ ಆಯಿತು, ಚೆನ್ನಾಗಿ ಬಂದಿದೆ, ಸ್ವೀಟಾಗಿ. ಊಟ ಎಲ್ಲ ಆಯ್ತಲ್ವಾ. ನಂತರ 6:30 ಸುಮಾರಿಗೆ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮದೊಂದು ಕಾಟ್ ಇದೆ ಅಲ್ವಾ, ಅದಕ್ಕೆ ಒಂದು ಬೆಡ್ ಬೇಕಾಗಿದೆ. ಅಂದರೆ ಮೊದಲು ಬೆಡ್ ಅದು ಹಾಳಾಗಿಬಿಟ್ಟಿದೆ ಅಲ್ವಾ, ಈಗ ಒಂದು ಹೊಸ ತರೋಣ ಅಂತ ಗಜಾನನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ನಮಗಲ್ಲೂ ಅಷ್ಟೇನು ಚೆನ್ನಾಗಿರೋದು ಸಿಕ್ಕಿಲ್ಲ. ಹಾಗೆ TSSಗೆ ಹೋಗ್ತಾ ಇದ್ವಿ. ಅಲ್ಲೂ ತುಂಬ ಚೆನ್ನಾಗಿ ಸಿಗತ್ತೆ. ಹಾಗೆ ಅಲ್ಲಿ ತೋರಿಸಿದ್ರು, ಸುಮಾರಷ್ಟು ತೋರಿಸಿದ್ರಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಮ್ದಿದು 5 ರಸ್ತೆ ಹತ್ರ ಇದ್ದೀವಿ ನಾವು. ಮಳೆ ವಾತಾವರಣ ಇದೆ, ಮಳೆ ಬರುವ ಹಾಗಿದೆ. ಅಂದರೆ ಈಗ ಒಂದು 10 ನಿಮಿಷದ ಹಿಂದೆ ತುಂಬ ದೊಡ್ಡ ಮಳೆ ಬಂದಿತ್ತು. ನಂತರ ಹೋಯ್ತಲ್ವ, ನಾವು ಆವಾಗ ಹೊರಟಿದ್ವಿ. ಹಾಗೆ TSSಗೆ ಹೋಗಿ ಅಲ್ಲಿ ನೋಡಿದ್ವಿ. ಅಲ್ಲಿ ಏನಾಯಿತು ಗೊತ್ತಾ, ಅಲ್ಲೂ ತುಂಬ ಚೆನ್ನಾಗಿದೆ. ಒಂದು ವಾರ ಬಿಟ್ಟು ಕೊಡ್ತೀವಿ ಅಂದರು. ಅಂದರೆ ಅದು ತರಿಸ್ಕೊಡ್ಬೇಕಲ್ವ, ಅದು ಸೀಟ್ ಅದು ಅಳತೆ ನಾವು ಹೇಳಿದ್ವಿ. ಹಾಗೆ ಅಳತೆಗೆ ತರಿಸ್ಕೊಡ್ತೀವಿ ಅಂದರು. ಹಾಗೆ ನಾವು ವಾಪಸ್ ಬಂದ್ವಿ. ನೋಡಿ ನಮ್ದು ಇಲ್ಲಿ ಸಸಿ ಮರ ಅಂದರೆ ಸಸಿ ಅಲ್ಲೇ ಟೌನ್ ಈ ರೀತಿ ಇದೆ. ಸರ್ಕಲೆಲ್ಲ ದಾಟಿ ಬರ್ತಾ ಇದ್ದೀವಿ ನಾವು. ಅಂದರೆ ಬೆಡ್ ನೋಡಿದ್ವಿ, ತುಂಬ ಎಲ್ಲ ರೀತಿಯ ಬೆಡ್ ಇದೆ, ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಬೆಡ್ ತಂದ ನಂತರ, ಓಕೆನಾ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಮತ್ತೊಂದು ವಿಡಿಯೋ ಇರುತ್ತೆ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.